ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ, ಐನಾಪುರ್ ಯಾತ್ ನೀರಾವರಿ ಯೋಜನೆಯ ಕುರಿತು ಚಂದ್ರೋದಯ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಶೇಷ ಸುದ್ದಿ ನೋಡೋಣ ಬನ್ನಿ ವೀಕ್ಷಕರೇ. ಕರ್ನಾಟಕ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡಿ ರೈತರಿಗೆ ಅನುಕೂಲವಾಗಲೆಂದು ಐನಾಪುರ್ ಏತ್ ನೀರಾವರಿ ಯೋಜನೆಯನ್ನು ಬೆಳಗಾವಿ ಜಿಲ್ಲೆಯ ಕಾಗವಾಡ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿ ಕೃಷ್ಣಾ ನದಿಯಿಂದ ಪಂಪ್ಸೆಟ್ ಮೂಲಕ ನೀರು ಸೆಳೆದು ಈ ಯೋಜನೆಯಿಂದ ಐನಾಪುರ್, ಮೊಳೆ, ಮಂಗಸುಳಿ, ಕೆಂಪವಾಡ, ಸಿದ್ದೇವಾಡಿ, ನವಲಿಹಾಳ್ ಹಾಗೂ ಮಧುಬಾವಿ ಗ್ರಾಮಗಳ ರೈತರ ಭೂಮಿಗಳಿಗೆ ನೀರು ಹರಿಸಲು ಅನುಕೂಲ ಮಾಡಿದೆ. ಈ ಭಾಗದ ಕೆಲವು ರೈತರು ಮಳೆ ಮತ್ತು ಐನಾಪುರ್ ಏತ್ ನೀರಾವರಿಯನ್ನು ಅವಲಂಬಿಸಿದ್ದಾರೆ. ಐನಾಪುರ್ ಏತ್ ನೀರಾವರಿ ಮೂಲಕ ಕಾಲುವೆಗಳಿಗೆ ನೀರು ಬರುತ್ತದೆ ಎಂದು ನಂಬಿ ಮಳೆ ಆಶ್ರಿತ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಗೋಂಜಾಳ, ಉಳಿದ್, ಅರಿಶಿನ, ಶೇಂಗಾ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ಕಳೆದ ಒಂದು ತಿಂಗಳಿಂದ ಐನಾಪುರ್ ಏತ್ ನೀರಾವರಿ ಮೂಲಕ ಕಾಲುವೆಗಳಿಗೆ ನೀರು ಬರುವುದು ಬಂದಾಗಿದೆ. ಇದರಿಂದ ಮೊಳೆ, ಮಂಗಸುಳಿ, ಕೆಂಪವಾಡ, ಸಿದ್ದೇವಾಡಿ, ನವಲ್ಯಾಳ್ ಹಾಗೂ ಮಧುಬಾವಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಕೇಳಿದರೆ ಇಸಿ ಸುಟ್ಟು ಹೋಗಿದೆ, ಅದನ್ನು ರಿಪೇರಿ ಮಾಡಿದ ನಂತರ ಐನಾಪುರ್ ಏತ್ ನೀರಾವರಿ ಮೂಲಕ ಕಾಲುವೆಗಳಿಗೆ ನೀರು ಬಿಡಲಾಗುವುದು ಎಂದು ಹೇಳುತ್ತಿದ್ದಾರೆ. ಆದರೆ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಈಗಾಗಲೇ ಬಿತ್ತನೆ ಮಾಡಿದ್ದಾರೆ. ಮಳೆಯೂ ಕೂಡ ಕೈಕೊಟ್ಟಿದೆ. ಇದರಿಂದ ಬೆಳೆ ಒಣಗಿ ಹೋಗುವ ಸಂಭವವಿದೆ. ಹಾಗಾಗಿ ಆದಷ್ಟು ಬೇಗನೆ ಅಧಿಕಾರಿಗಳು ಇಸಿಯನ್ನು ರಿಪೇರಿ ಮಾಡಿ ಕೆನಾಲ್ಗೆ ನೀರನ್ನು ಬಿಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ನೋಡಿ, ರಾಜಕಾರಣಿಗಳು ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ರೈತರು ದೇಶದ ಬೆನ್ನೆಲುಬು, ರೈತ ಬೆಳೆದರೆ ದೇಶದ ಅಭಿವೃದ್ಧಿ ಅಂತ ಹೇಳುತ್ತಾರೆ. ಆದರೆ ರೈತರ ಸಂಕಷ್ಟದಲ್ಲಿದ್ದಾಗ ಅವರ ನೆರವಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾಕೆ ಬರುವುದಿಲ್ಲ ಎಂದು ರೈತರ ಯಕ್ಷ ಪ್ರಶ್ನೆಯಾಗಿದೆ. ಏತ್ ನೀರಾವರಿ ಯೋಜನೆಯ ಈ ಭಾಗದ ಜನರಿಗೆ ಅನುಕೂಲವಾಗಬೇಕು. ಈ ಯೋಜನೆಗೆ ನೀರನ್ನು ತುಂಬಿ ಸಾವಿರಾರು ರೈತರ ತಮ್ಮ ತಮ್ಮ ಜಮೀನಿನಲ್ಲಿ ವಿವಿಧ ರೀತಿಯ ಬೆಳೆಗಳ ಬಿತ್ತನೆ ಮಾಡಿದ್ದಾರೆ. ಈ ರೈತರ ಬೆಳೆ ಒಣಗುವ ಮೊದಲೇ ಇಸಿ ರಿಪೇರಿ ಮಾಡಿ ಐನಾಪುರ್ ಏತ್ ನೀರಾವರಿ ಮೂಲಕ ಕಾಲುವೆಗಳಿಗೆ ನೀರು ಬಿಡಬೇಕು. ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ, ಆದರೆ ಕೆನಾಲ್ ಮಾತ್ರ ನೀರಿಲ್ಲದೆ ಒಣಗಿದೆ. ಮರಾಠದಲ್ಲಿ ಒಂದು ಮಾತಿದೆ, ಆಂಧಳಾದಳತೆ ಅಲ್ಲಿ ಪುತ್ರ ಪೇಟ್ ಖಾತೆ ಅನ್ನುವ ಸ್ಥಿತಿ ನಮ್ಮ ಕಾಗವಾಡ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ. ಇನ್ನಾದರೂ ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೇಗನೆ ಟಿಸಿ ರಿಪೇರಿ ಮಾಡಿ ಕೂಡಲೇ ಕೃಷ್ಣಾ ನದಿಯಿಂದ ಪಂಪ್ಸೆಟ್ ಮೂಲಕ ನೀರು ಸೆಳೆದು ಕಾಲುವೆಗಳಿಗೆ ನೀರು ಹರಿಸಬೇಕು ಎಂದು ಈ ಭಾಗದ ರೈತರು ಆಗ್ರಹಿಸಿದ್ದಾರೆ. ವೀಕ್ಷಕರೇ, ಕಾದು ನೋಡೋಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ, ಮತ್ತೆ ಕೆನಾಲ್ಗೆ ನೀರು ಹರಿಸ್ತಾರೆ ಅಥವಾ ಇಲ್ಲ ಎಂಬುದನ್ನು ಕಾದು ನೋಡೋಣ ವೀಕ್ಷಕರೇ. ನಮ್ಮ ನಡೆ ವೀಕ್ಷಕರೇ, ನಮ್ಮ ನಡೆ ಸತ್ಯದ ಕಡೆ ಸುದ್ದಿ ಜಾಹೀರಾತಿಗಾಗಿ ಸಂಪರ್ಕಿಸಿ. ಸಂಪಾದಕರು ಶ್ರೀ PS ಹರಳೆ. ದೂರವಾಣಿ ಸಂಖ್ಯೆ 9535284510 ಹಾಗೂ 9113